ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವತ್ತು ಹಾಡಿದಂಥ ಹಾಡು ಚಲಿಸುವ ಮೋಡಗಳಲ್ಲಿ ಹಾಡುವಂಥ ಹಾಡು ಎಷ್ಟು ಮಟ್ಟಿಗೆ ಅರ್ಥಗರ್ಭಿತವಾಗಿದೆ ಹೇಳಿ ನೀವು ಅಲ್ವಾ? ಅವ್ನು ಯಾತಕ್ಕೆ ಹೇಳ್ದ, ಏನು ಕತೆ ಒಂದು ಗೊತ್ತಿಲ್ಲ. ಅವನು ಹೇಳಿದ ಮಾತು ಇವಾಗ ನಿಜ ಆಗ್ತಾ ಇದೆಯಲ್ಲ ಅಂತ ನನಗೆ ಮನಸ್ಸಿಗೆ, ನಾನೊಬ್ಬನಿಗೆ ಅಲ್ಲ ಇಡೀ ಕರ್ನಾಟಕ ಜನತೆಗೆ ನೋವಾಗಿದೆ. ಯಾರಿಗುಂಟು ಯಾರಿಗಿಲ್ಲ ರೀ ಭಾಗ್ಯ. ಅವನು ಸ್ವರ್ಗಸ್ಥನಾಗಿ ಇಲ್ಲಿಗೆ ಸುಮಾರು 5ನೇ ವರ್ಷನ ಇವತ್ತು, 4ನೇ ವರ್ಷ ಆದರೂ ಕೂಡ ಈ ಜನಸ್ತೋಮ, ಜನರ ಅಭಿಮಾನ, ಜನರ ಪ್ರೀತಿ, ಜನರ ಅಕ್ಕರೆ ಯಾರಿಗೂ ಸಿಗದೇ ಇರ್ತಕ್ಕಂಥ ಒಂದು ಗೌರವ ನಮ್ಮ ಪುನೀತ್ ರಾಜ್ಕುಮಾರ್ ಸಿಕ್ಕಿದೆ. ನಿಜವಾಗಿ ಕೂಡ ಕನ್ನಡ ನಾಡಿನ ಜನ ಎಂಥ ಹೃದಯ ಶ್ರೀಮಂತಿಕೆ ಜನ ಅಂತಂದರೆ ಇವತ್ತು ಗೊತ್ತಾಗ್ತಾ ಇದೆ. ನಾನು ತಿಳಿದ ಮಟ್ಟಿಗೆ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಒಂದೇ ಸಮಯದ ಜನ ಬರ್ತಾನೆ ಇದ್ದಾರೆ. ಯಾಕೋಸ್ಕರ ಬರ್ತಾ ಇದ್ದಾರೆ? ಅಪ್ಪುವಿನ ಅಭಿಮಾನಿಗಳು ಇಲ್ಲಿ ಬಂದು ಅವ್ರನ್ನ ಎಲ್ಲಿ ಮಲಗಿಸಿದ್ದೀವಿ ಆ ಜಾಗದಲ್ಲಿ ಬಂದು ಆ ಜನರ ಆ ಘೋಷಣೆ, ಆ ಪ್ರೀತಿ, ಆ ಗೌರವ ಖಂಡಿತ ಮರೆಯೋಕ್ಕಾಗಲ್ಲ. ಅದನ್ನು ನೋಡ್ತಾ ಇದ್ದೀವಲ್ಲ, ಒಂದು ಕಡೆ ಸಂತೋಷವೂ ಆಗುತ್ತೆ, ಒಂದು ಕಡೆ ದುಃಖವೂ ಆಗ್ತದೆ. ಯಾಕಂದರೆ ಸುಮ್ಮನೆ ಹೋಗಲಿಲ್ಲ ಪುನೀತ್ ಸುಮ್ಮನೆ ಹೋಗಲಿಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಪುನೀತನ ಹೆಸರು ಆಂಜನೇಯನಿಗೆ ಇನ್ನೊಂದು ಹೆಸರು ಪುನೀತ್ ಅಂತ. ಆಂಜನೇಯ ಹೇಗೆ ಜಗತ್ ಪ್ರಸಿದ್ಧನಾಗಿದ್ದಾನೆ ಆಂಜನೇಯ ಹನುಮಂತ, ಹಾಗೆ ನಮ್ಮ ಪುನೀತು ಕೂಡ ಈ ಒಂದು ಯುಗದಲ್ಲಿ ಪ್ರಸಿದ್ಧಿನ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇಂಥ ಮಗನನ್ನು ಪಡೆದಂಥ ನಾವೇ ಧನ್ಯರು ಅನಿಸುತ್ತೆ. ಆದರೆ ಅವನು ಈಗ ನಮ್ಮ ಜೊತೆಲಿ ಇಲ್ಲ, ಅದೊಂದೇ ನಮಗೆ ಕೊರವು. ಆದರೂ ಕೂಡ ಇಲ್ಲಿ ಜನಗಳ ಸೇರಿರ್ತಕ್ಕಂಥ ಅವರ ಘೋಷಣೆ, ಅವರ ಪ್ರೀತಿ, ಅವ್ರ ಗೌರವ ನೋಡಿದಾಗ ಎಲ್ಲೋ ನಮ್ಮ ಅಪ್ಪು ಎಲ್ಲೋ ಇದ್ದಾನೆ ಅನ್ನಿಸ್ತಾ ಇದೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಅವರ ನಮ್ಮ ಅಶ್ವಿನಿಗೆ, ಮಕ್ಕಳಿಗೆ, ಶಿವಣ್ಣನಿಗೆ, ರಾಘವೇಂದ್ರ ರಾಜ್ಕುಮಾರ್ ನೀಡಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ನೀವು ಅವರನ್ನು ತುಂಬಾ ಹತ್ತಿರದಿಂದ ಚಿಕ್ಕವರಿಂದ ನೋಡಿದ್ದೀರಾ. ಅವರು ಬರ್ಡೇಯನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಅವನು ಏನಪ್ಪ ಬರ್ತ್ಡೇ ಮಾಡ್ತಾ ಇದ್ವಿ, ಅವನು ಯಾವಾಗಲೂ ಖುಷಿ ಪಡ್ತಾ ಇದ್ದ. ಅವ್ನ ಬರ್ತ್ಡೇ ದಿವಸ ಮನೆಯಲ್ಲಿ ನಮ್ಮ ಏನು ಹೇಳ್ತೀವಿ ಸದಾಶಿವನಗರ ABM ಮನೆ ಅಂತ ಹೇಳ್ತೀವಿ, ಅಲ್ಲಿ ವಿಶೇಷವಾದ ಕಾರ್ಯ ನಡೆಸ್ಕೊತಾ ಇದ್ವಿ. ಅದರಲ್ಲೂ ನಮ್ಮ ಭಾವ ರಾಜ್ಕುಮಾರ್ ಅವರಿಗೆ, ನಮ್ಮ ಅಕ್ಕನಿಗೆ ಅವ್ನು ಕಂಡ್ರೆ ಭಾಳ ಪ್ರೀತಿ. ಅವನು ಏನು ಮಾಡಿದ್ರು ಕೂಡ, ಅವನು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಅಕ್ಕ ಆಗಲಿ, ನಮ್ಮ ಭಾವ ಆಗಲಿ ಅವ್ರಿಗೆ ನೆಗೆಟಿವ್ ಆಗಿ ಏನೂ ಹೇಳ್ತಿರ್ಲಿಲ್ಲ. ಪ್ರೀತಿ ಪಡ್ತಾಯಿದ್ರು, ಆಸೆ ಪಡ್ತಾಯಿದ್ರು. ಯಾಕೆ ಅವನು ಹುಟ್ಟು ಕಲಾವಿದ ರೀ. ಅವನು 3 ತಿಂಗಳ ಮೊದಲಿಂದಲೇ ಕಲಾವಿದ ಆಗಿದೆ. ಅವನು ಆ ಕಲಾವಿದ ಇವತ್ತು ಈ ಮಟ್ಟಕ್ಕೆ ಬೆಳೆದ. ಯಾಕೋ ದೇವರಿಗೆ, ಆ ಭಗವಂತನಿಗೆ ಅಸೂಯೆ ಆಗ್ಬಿಡ್ದು ಅಂತ ಕಾಣುತ್ತೆ. ಎಲ್ಲಿ ಮರೆತು ಬಿಡ್ತಾರೆ ಅಂತ ಹೇಳಿ ಬೇಗ ಅವ್ನು ಕರ್ಕೊಂಡು ಬಿಟ್ಟ. ಈಗ ಅವನು ಇಲ್ಲದೇ ಇರ್ತಕ್ಕಂಥ ದಿನ ನೀವು ಎಲ್ಲ ಸೇರಿ ಬರ್ತಾ ಆಚರಿಸ್ತಾ ಇದ್ದೀವಿ. ಈ ಬರ್ತಾ ಜನಗಳ ಜನಗಳ ಘೋಷಣೆ ಇದನ್ನು ನೋಡಿದಾಗ ಎಲ್ಲೋ ನಮ್ಮ ಅಪ್ಪು ಎಲ್ಲೋ ಯಾರೆಲ್ಲೋ ಕಾಣ್ತಾ ಇದ್ದಾನೆ ಅಂತ ಹೇಳಿ ಮನಸ್ಸಿಗೆ ನಾವೇ ಸಮರ್ಥ ಅಂದ್ಕೋಬೇಕು. ಹಾಗಾಗಿದೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವ್ರ ಹೆಂಡತಿಗೆ, ಅಶ್ವಿನಿಗೆ, ಅವ್ರ ಮಕ್ಕಳಿಗೆ, ಅವ್ರ ಸಹೋದರರಿಗೆ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅವತ್ತು ಹಾಡಿದಂಥ ಹಾಡು ಚಲಿಸುವ ಮೋಡಗಳಲ್ಲಿ ಹಾಡುವಂಥ ಹಾಡು ಎಷ್ಟು ಮಟ್ಟಿಗೆ ಅರ್ಥಗರ್ಭಿತವಾಗಿದೆ ಹೇಳಿ ನೀವು ಅಲ್ವಾ? ಅವ್ನು ಯಾತಕ್ಕೆ ಹೇಳ್ದ, ಏನು ಕತೆ ಒಂದು ಗೊತ್ತಿಲ್ಲ. ಅವನು ಹೇಳಿದ ಮಾತು ಇವಾಗ ನಿಜ ಆಗ್ತಾ ಇದೆಯಲ್ಲ ಅಂತ ನನಗೆ ಮನಸ್ಸಿಗೆ, ನಾನೊಬ್ಬನಿಗೆ ಅಲ್ಲ ಇಡೀ ಕರ್ನಾಟಕ ಜನತೆಗೆ ನೋವಾಗಿದೆ.
ಯಾರಿಗುಂಟು ಯಾರಿಗಿಲ್ಲ ರೀ ಭಾಗ್ಯ. ಅವನು ಸ್ವರ್ಗಸ್ಥನಾಗಿ ಇಲ್ಲಿಗೆ ಸುಮಾರು 5ನೇ ವರ್ಷನೇ ಇವತ್ತು, 4ನೇ ವರ್ಷ. ಆದರೂ ಕೂಡ ಈ ಜನಸ್ತೋಮ, ಜನರ ಅಭಿಮಾನ, ಜನರ ಪ್ರೀತಿ, ಜನರ ಅಕ್ಕರೆ ಯಾರಿಗೂ ಸಿಗದೇ ಇರತಕ್ಕಂಥ ಒಂದು ಗೌರವ ನಮ್ಮ ಪುನೀತ್ ರಾಜ್ಕುಮಾರ್ ಸಿಕ್ಕಿದೆ. ನಿಜವಾಗಿ ಕೂಡ ಕನ್ನಡ ನಾಡಿನ ಜನ ಎಂಥ ಹೃದಯ ಶ್ರೀಮಂತಿಕೆ ಇದ್ದಾರೆ. ಹೃದಯ ಶ್ರೀಮಂತಿಕೆ ಜನ ಅಂತಂದರೆ ಇವತ್ತು ಗೊತ್ತಾಗ್ತಾ ಇದೆ. ನಾನು ತಿಳಿದ ಮಟ್ಟಿಗೆ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಒಂದೇ ಸಮಯದ ಜನ ಬರ್ತಾನೆ ಇದ್ದಾರೆ. ಯಾಕೋಸ್ಕರ ಬರ್ತಾ ಇದ್ದಾರೆ? ಅಪ್ಪುವಿನ ಅಭಿಮಾನಿಗಳು ಇಲ್ಲಿ ಬಂದು ಅವ್ರನ್ನ ಎಲ್ಲಿ ಮಲಗಿಸಿದ್ದೀವಿ ಆ ಜಾಗದಲ್ಲಿ ಬಂದು ಆ ಜನರ ಆ ಘೋಷಣೆ, ಆ ಪ್ರೀತಿ, ಆ ಗೌರವ ಖಂಡಿತ ಮರೆಯೋಕ್ಕಾಗಲ್ಲ. ಅದನ್ನು ನೋಡ್ತಾ ಇದ್ದೀವಲ್ಲ, ಒಂದು ಕಡೆ ಸಂತೋಷವೂ ಆಗುತ್ತೆ, ಒಂದು ಕಡೆ ದುಃಖವೂ ಆಗ್ತದೆ. ಯಾಕಂದರೆ ಸುಮ್ಮನೆ ಹೋಗಲಿಲ್ಲ ಪುನೀತ್ ಸುಮ್ಮನೆ ಹೋಗಲಿಲ್ಲ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ಪುನೀತನ ಹೆಸರು ಆಂಜನೇಯನಿಗೆ ಇನ್ನೊಂದು ಹೆಸರು ಪುನೀತ್ ಅಂತ. ಆಂಜನೇಯ ಹೇಗೆ ಜಗತ್ ಪ್ರಸಿದ್ಧನಾಗಿದ್ದಾನೆ ಆಂಜನೇಯ ಹನುಮಂತ, ಹಾಗೆ ನಮ್ಮ ಪುನೀತು ಕೂಡ ಈ ಒಂದು ಯುಗದಲ್ಲಿ ಪ್ರಸಿದ್ಧಿನ ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಇಂಥ ಮಗನನ್ನು ಪಡೆದಂಥ ನಾವೇ ಧನ್ಯರು ಅನಿಸುತ್ತೆ. ಆದರೆ ಅವನು ಈಗ ನಮ್ಮ ಜೊತೆಲಿ ಇಲ್ಲ, ಅದೊಂದೇ ನಮಗೆ ಕೊರವು. ಆದರೂ ಕೂಡ ಇಲ್ಲಿ ಜನಗಳ ಸೇರಿರ್ತಕ್ಕಂಥ ಅವರ ಘೋಷಣೆ, ಅವರ ಪ್ರೀತಿ, ಅವರ ಗೌರವ ನೋಡಿದಾಗ ಎಲ್ಲೋ ನಮ್ಮ ಅಪ್ಪು ಇಲ್ಲೆಲ್ಲೋ ಇದ್ದಾನೆ ಅನ್ನಿಸ್ತಾ ಇದೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖವನ್ನು ಭರಿಸೋ ಶಕ್ತಿಯನ್ನು ಅವರ ನಮ್ಮ ಅಶ್ವಿನಿಗೆ, ಮಕ್ಕಳಿಗೆ, ಶಿವಣ್ಣನಿಗೆ, ರಾಘವೇಂದ್ರ ರಾಜ್ಕುಮಾರ್ ನೀಡಲಿ ಅಂತ ಹೇಳಿ ಆಶಿಸ್ತೇನೆ. ನಮಸ್ಕಾರ. ನೀವು ಅವರನ್ನು ತುಂಬ ಹತ್ತಿರದಿಂದ ಚಿಕ್ಕವರಿಂದ ನೋಡಿದ್ದೀರಾ. ಅವ್ರ ಬರ್ಡೇಯನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ? ಅವನು ಏನಪ್ಪ ಬರ್ತ್ಡೇ ಮಾಡ್ತಾಯಿದ್ವಿ, ಅವನು ಯಾವಾಗಲೂ ಖುಷಿ ಪಡ್ತಾ ಇದ್ದ. ಅವ್ನ ಬರ್ತ್ಡೇ ದಿವಸ ಮನೆಯಲ್ಲಿ ನಮ್ಮ ಏನು ಹೇಳ್ತೀವಿ ಸದಾಶಿವನಗರ ABM ಮನೆ ಅಂತ ಹೇಳ್ತೀವಿ, ಅಲ್ಲಿ ವಿಶೇಷವಾದ ಕಾರ್ಯ ನಡೆಸ್ಕೋತಾ ಇದ್ವಿ. ಅದರಲ್ಲೂ ನಮ್ಮ ಭಾವ ರಾಜ್ಕುಮಾರ್ ಅವರಿಗೆ, ನಮ್ಮ ಅಕ್ಕನಿಗೆ ಅವ್ನು ಕಂಡ್ರೆ ಭಾಳ ಪ್ರೀತಿ. ಅವನು ಏನು ಮಾಡಿದ್ರು ಕೂಡ, ಅವನು ಏನೇ ಕೆಲಸ ಮಾಡಿದ್ರು ಕೂಡ ನಮ್ಮ ಅಕ್ಕ ಆಗಲಿ, ನಮ್ಮ ಭಾವ ಆಗಲಿ ಅವ್ರಿಗೆ ನೆಗೆಟಿವ್ ಆಗಿ ಏನೂ ಹೇಳ್ತಿರ್ಲಿಲ್ಲ. ಪ್ರೀತಿ ಪಡ್ತಾಯಿದ್ರು, ಆಸೆ ಪಡ್ತಾಯಿದ್ರು. ಯಾಕೆ ಅವನು ಹುಟ್ಟು ಕಲಾವಿದ ರೀ. ಅವನು 3 ತಿಂಗಳ ಮಗುವಿನಿಂದಲೇ ಕಲಾವಿದ ಆಗಿದೆ ಅವನು. ಆ ಕಲಾವಿದ ಇವತ್ತು ಈ ಮಟ್ಟಕ್ಕೆ ಬೆಳೆದ. ಯಾಕೋ ದೇವರಿಗೆ, ಆ ಭಗವಂತನಿಗೆ ಅಸೂಯೆ ಆಗ್ಬಿಡ್ದು ಅಂತ ಕಾಣುತ್ತೆ. ಎಲ್ಲಿ ನನ್ನ ಮರೆತು ಬಿಡ್ತಾರೆ ಅಂತ ಹೇಳಿ ಬೇಗ ಅವ್ನು ಕರ್ಕೊಂಡ್ಬಿಟ್ಟ. ಈಗ ಅವನು ಇಲ್ಲದೇ ಇರ್ತಕ್ಕಂಥ ದಿನ ನೀವು ಎಲ್ಲ ಸೇರಿ ಅವ್ನ ಬರ್ತ್ಡೇ ಆಚರಿಸ್ತಾ ಇದ್ದೀವಿ. ಈ ಬರ್ತಾ ಜನಗಳ ಜನಗಳ ಘೋಷಣೆ ಇದನ್ನು ನೋಡಿದಾಗ ಎಲ್ಲೋ ನಮ್ಮ ಅಪ್ಪು ಎಲ್ಲೋ ಯಾರೆಲ್ಲೋ ಕಾಣ್ತಾ ಇದ್ದಾನೆ ಅಂತ ಹೇಳಿ ಮನಸ್ಸಿಗೆ ನಾವೇ ಸಮರ್ಥ ಅಂದ್ಕೋಬೇಕು. ಹಾಗಾಗಿದೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಅವ್ರ ಹೆಂಡತಿಗೆ, ಅಶ್ವಿನಿಗೆ, ಅವ್ರ ಮಕ್ಕಳಿಗೆ, ಅವ್ರ ಸಹೋದರರಿಗೆ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ.